ಇವತ್ತು ನಾವು ಈ ಒಂದು ನುಡಿ ನಮನದಲ್ಲಿ ಆಗಮಿಸಿರ್ತಕ್ಕಂಥ ಸಂದರ್ಭ ಬಹಳ ಭಾರವಾದ ಹೃದಯದಿಂದ ತಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ಜೊತೆ ಸುಮಾರು 25-30 ವರ್ಷಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ತಮ್ಮ ಸೇವೆ, ರಾಜ್ಯದ ಸೇವೆ ಮತ್ತು ಜಿಲ್ಲೆಯ ಸೇವೆಯನ್ನು ಮಾಡಿಕೊಂಡು ಬಂದಂಥ ದಿವಂಗತ ಸುಧಾಕರ್ ಅವರ ನೆನಪಿಗೋಸ್ಕರ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ನುಡಿ ನಮನ ನಾವು ಸಲ್ಲಿಸೋ ಸಂದರ್ಭದಲ್ಲಿ ಕೇವಲ ಕಣ್ಣೀರು, ಆಂಜನೇಯವರು ಹೇಳ್ದಂಗೆ ಆನಂದ ಬಾಷ್ಪ ಅಥವಾ ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಆಗೋದಿಲ್ಲ. ಯಾರ್ದಾದ್ರೂ ಜೀವನವನ್ನ ಅಳಿಯೋದಾದರೆ ಆ ಅಳತೆ ಯಾವ ರೀತಿ ಇರಬೇಕು ಅಂದ್ರೆ ಅವರ ವಯಸ್ಸು ಎಷ್ಟು ದಿವಸ ಬಾಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಅವರು ಬಾಳಿದಷ್ಟು ದಿನ ಜನಸಾಮಾನ್ಯರಿಗೆ ಯಾವ ರೀತಿ ಅವರ ಜೀವನವನ್ನ ಸುಧಾರಣೆ ಮಾಡಲು ಸಕ್ರಿಯವಾಗಿರ್ತಾರೆ, ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನೆನೆಸ್ಕೊಳ್ಳೋದೇ ಬಹಳ ದೊಡ್ಡ ವಿಶೇಷ. 100 ವರ್ಷ ಬದುಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. 50 ವರ್ಷ ಬದುಕಿದ್ರೇನು ಸಹ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಸುಧಾಕರ್ ಅವ್ರನ್ನ ನಾನು ಬಹಳ ವರ್ಷದಿಂದ ಬಲ್ಲೆ. ಅವರು ಜನಸಾಮಾನ್ಯರ ಜೊತೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಲ್ಲಿ ಸ್ಪಂದಿಸ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ರು. ಜನಸಾಮಾನ್ಯರ ಸಂತೋಷ ಇದ್ದಾಗ ಸಂತೋಷದಲ್ಲಿ ಭಾಗಿಯಾಗ್ತಾ ಇದ್ರು. ಚಿತ್ರದುರ್ಗ ಜಿಲ್ಲೆ ಅದರಲ್ಲೂ ಸಹ ಹಿರಿಯೂರಿನ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಶ್ರಮವನ್ನು ವಹಿಸ್ತಕ್ಕಂಥ ಕೆಲಸವನ್ನು ಸಹ ನಾವು ನೋಡಿದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿರವರು ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಹಿರಿಯೂರ ಮೂಲಕ ನಾವು ಚಳ್ಳಕೆರೆಗೆ ಹೋಗೋ ಸಂದರ್ಭದಲ್ಲಿ ಭಾರಿ ಮಳೆ ಆಗಿತ್ತು. ಆ ಮಳೆ ಸಂದರ್ಭದಲ್ಲಿ ಇಲ್ಲಿ ಪಾದಯಾತ್ರೆ ಆಗುತ್ತೋ ಇಲ್ವೋ ಅಂತ ತಿಳ್ಕೊಂಡಾಗ ಅವರು ಇಡೀ ರಾತ್ರಿ ಎದ್ದು ಎಲ್ಲೆಲ್ಲಿ ನೀರು ಸೇರಿತ್ತು, ಎಲ್ಲಿ ಕೊಚ್ಚೆ ಆಗಿತ್ತು ಅಲ್ಲೆಲ್ಲೂ ಸಹ ಸರಿ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡಿದಂಥ ಒಂದು ಮಹಾನ್ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಹಿರಿಯೂರಲ್ಲಿ ಯಶಸ್ವಿ ಆಗಬೇಕಾದ್ರೆ ಹಗಲಿರುಳು ನಮ್ಮ ಜೊತೆ ಅವರು ಕೆಲಸ ಮಾಡಿ ಆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಿದ್ರು. ಅದಲ್ಲದೆ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ವಿಚಾರ ತಮಗೆಲ್ರಿಗೂ ಸಹ ಸಿಕ್ಕಿದೆ. ಅವರು ನಮ್ಮ ಜೊತೆ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು. ಆದರೆ ವಿಧಿವಶಾತ್ ಅವರನ್ನು ಬಹಳ ಬೇಗ ಅವ್ರನ್ನ ಕರ್ಕೊಂಡಿದೆ. ಒಬ್ಬ ಅಲ್ಪಸಂಖ್ಯಾತರಾಗಿ ಈ ರಾಜಕಾರಣ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೇನು ಸಹ ಜಾತಿ, ಧರ್ಮ, ಭಾಷೆ, ತೋಳ್ಬಲ, ಹಣಬಲ ಎಲ್ಲವೂ ಸಹ ನಡೆಯುತ್ತೆ. ಆದರೆ ಹಿರಿಯೂರು ಜಿಲ್ಲೆಯಲ್ಲಿ, ಹಿರಿಯೂರು ತಾಲೂಕಿನಲ್ಲಿ ಒಂದು ವಿಭಿನ್ನವಾದ ರಾಜಕಾರಣವನ್ನು ಮಾಡಿ ಜನಸೇವೆಯೇ ಬಹಳ ಮುಖ್ಯ ರಾಜಕೀಯದಲ್ಲಿ. ಆ ಜನಸೇವೆಯ ಮೂಲಕ ನಾವು ಜನಮನವನ್ನು ಗೆಲ್ಲಬೇಕು ಅಂತೇಳಿ ಜನಮನವನ್ನು ಗೆದ್ದು ನಿರಂತರವಾಗಿ ಶಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. ಅವರು ಶಾಸಕರಾಗಿರೋ ಸಂದರ್ಭದಲ್ಲಿ ಯಾವುದೇ ಅವರ ಒಡಂಬಡಿಕೆ ಯಾವ ರೀತಿ ಇತ್ತು ಅಂದ್ರೆ ರೈತರ ಜೊತೆ, ಕಾರ್ಮಿಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಮತ್ತು ಮಹಿಳೆಯರಿಗೆ ಕಷ್ಟ ಬಂದಾಗ ಅವ್ರ ಜೊತೆಗೆ ನಿಲ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದಕ್ಕೆ ಅವರ ಜನಪ್ರಿಯತೆ ಇಷ್ಟೊಂದು ತುದಿಯಲ್ಲಿ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಇದ್ದಂಥದ್ದು. ಮತ್ತು ನಮಗೆ ವಿಧಾನಸೌಧದಲ್ಲಿ ಬಂದಾಗಲೂ ಸಹ ಸ್ನೇಹಮಯಿಯಾಗಿರ್ತಾ ಇದ್ರು. ಯಾವುದೇ ಪಕ್ಷದವ್ರು ಬಂದ್ರೇನು ಸಹ, ಯಾವುದೇ ಜಾತಿ, ಧರ್ಮ, ಭಾಷೆಯವ್ರು ಬಂದ್ರೇನು ಸಹ ಅವರ ಕೆಲಸವನ್ನ ಮಾಡಲಿಕ್ಕೋಸ್ಕರ ಅವರು ಯಾವಾಗಲೂ ಸಹ ಮುಂದಿರ್ತಾ ಇದ್ರು. ಅದೇ ರೀತಿಯ ಕೆಲಸವನ್ನ ಈಗ ಕೇವಲ ನಾವು ಶ್ರದ್ಧಾಂಜಲಿಯ ಮಾತ್ರ ಅರ್ಪಿಸಿ ಅವರ ನುಡಿ ನಮನಗಳನ್ನು ಸಲ್ಲಿಸಲು ಹೋದ್ರೆ ಆಗೋದಿಲ್ಲ. ಅವರು ಈ ಕ್ಷೇತ್ರದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯನವರು ಏನು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಪಾರ್ಟಿ ವತಿಯಿಂದ, ತಾವೆಲ್ಲರೂ ಸಹ ನಿಂತು ಆ ಕಾರ್ಯಕ್ರಮವನ್ನು ಮುಂದೆ ತೆಗೆದುಕೊಳ್ಳಕ್ಕೆ ಎಲ್ಲರೂ ಸಹ ಸಹಕಾರ ಮಾಡ್ತೀರಾ ಅಂತ ತಿಳ್ಕೊಂಡು ತಾವು ಇಷ್ಟೊಂದು ಭಾರಿ ಸಂಖ್ಯೆಯಲ್ಲಿ ಸೇರಿ
ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಮತ್ತು ನುಡಿನಮವನ್ನು ಆಲಿಸಲಿಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.